ಉಪನಿರ್ದೇಶಕರಾಗಿರುವಂತಹ ಬಾಲ ಗುರುಮೂರ್ತಿಯವರೇ, ವೇದಿಕೆ ಮೇಲೆ ಉಪಸ್ಥಿತರುವಂತಹ ಸಾಯಿ ಸಂಸ್ಥೆಯ ಸಿಇಒ ಆಗಿರುವಂತಹ ತೌಸೀಫ್ ಮಡಿಕೇರಿ ಅವರೇ, ಈ ಕಾಲೇಜಿನ ಟ್ರಾನ್ಸ್ಫರ್ಗಳಾದಂತಹ ಮೊಹಮ್ಮದ್ ಅನ್ವರ್ ಅವರೇ, ಅದಿತಿ ಬ್ರೈನ್ ಇನ್ಸ್ಟಿಟ್ಯೂಷನ್ ಅಧ್ಯಕ್ಷ ಆಗಿದ್ದ ತನ್ವೀರ್ ಅಹಮದ್ ಅವರೇ, ಈ ಒಂದು ಸಂಸ್ಥೆಯ ಡೈರೆಕ್ಟರ್ ಅಂತ ಅಬ್ರಾರ್ ಅವರೇ, ಇನ್ನಿತರ ಎಲ್ಲ ನಮ್ಮ ಈ ಒಂದು ಕಾಲೇಜಿನ ಶಿಕ್ಷಕ ಮತ್ತು ಪ್ರಾಧ್ಯಾಪಕ ಮತ್ತು ಸಿಬ್ಬಂದಿ ವರ್ಗದವರೇ, ಪ್ರೀತಿಯ ವಿದ್ಯಾರ್ಥಿಗಳೇ, ಮಾಧ್ಯಮ ಸಹೋದರರೇ ಮತ್ತು ನಿಮ್ಮೆಲ್ಲ ಹಿತೈಷಿಗಳೇ. All can understand Kannada? Who can't understand? No problem. Before completing, study Kannada. ಅತ್ಯಂತ ಸಂತೋಷವಾಗ್ತದೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ತುಮಕೂರಿನಲ್ಲಿ ಬೇರೊಂದು ವಿದ್ಯಾರ್ಥಿಗಳ ಕಾನ್ಫರೆನ್ಸ್ ಕಾರ್ಯಕ್ರಮ ಬರಬೇಕಾದ ಸಂದರ್ಭದಲ್ಲಿ ನನಗೆ ಈ ಸಂಸ್ಥೆಯ ಅಫ್ಸಲ್ ಶರೀಫ್ ಅವರು ಫೋನ್ ಮಾಡಿ, ನಮ್ಮಲ್ಲಿ ಶೈನ್ ಗ್ಲೋಬಲ್ ಕಾಲೇಜ್ ಇದೆ, ಇಲ್ಲಿಗೆ ತಾವು ಬರಬೇಕು, ಮೂಡ್ಬಿದ್ದಲ್ಲಿ ನಾವು ಭೇಟಿಯಾಗಿದ್ದೇವೆ, ಮತ್ತು ಅದ್ರ ಜೊತೆಯಲ್ಲಿ ನಮ್ಮ ಬೀದರಿಂದ ಕಾಲೇಜ್ ಸಾಹೇಬ್ ಬರ್ಬೇಕು ಅಂತ ಹೇಳಿದಾಗ ನಾನು ಕೂಡ ಒಪ್ಪಿದ್ದೆ. ಯಾಕಂತ ಹೇಳಿದ್ರೆ ಬಹುಶಃ ಕಾಲೇಜ್ ಸಾಹೇಬ್ ಅವರು ಕರ್ನಾಟಕ ರಾಜ್ಯ ಮಾತ್ರ ಅಲ್ಲ, ರಾಷ್ಟ್ರ ಮಟ್ಟದಲ್ಲಿ ಶೈಕ್ಷಣಿಕ ಪ್ರೇರಣೆಗೆ ದೊಡ್ಡ ಮಟ್ಟದ ಶಕ್ತಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಪರವಾಗಿ ಬಹುಶಃ ಕಾಲೇಜ್ ಸಾಹೇಬರನ್ನು ಎಲ್ಲರ ಪರವಾಗಿ ಅಭಿನಂದನೆ ಶುಭಾಶಯ ನಾನು ಇವತ್ತು ಸಲ್ಲಿಸ್ತೇನೆ. ನನ್ನ ಮಗಳು ಕೂಡ ಬಿಜಾಪುರ ಶೈನ್ ಕಾಲೇಜಿನಲ್ಲಿ ಬಹುಶಃ 2 ವರ್ಷ ಅವರ ಶಿಕ್ಷಣ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಕೂಡ ಇಚ್ಛಿಸುವಂಥದ್ದು. ಅದರ ಜೊತೆಗೆ ನಾನು ಈ ಒಂದು ಸಂಸ್ಥೆಯ ಅಫ್ಜಲ್ ಶರೀಫ್ ಮತ್ತು ಕುಟುಂಬಸ್ಥರನ್ನು ಕೂಡ ಈ ಒಂದು ಸ್ಥಳದಲ್ಲಿ ಬೇರೆ ವಾಣಿಜ್ಯ ಕೇಂದ್ರ ಬರಬೇಕಂತ ಇಚ್ಛೆ ಇದ್ರೂ ಕೂಡ ಕಾಲೇಜ್ ಸಾಹೇಬ್ ಹಿರಿಯರು ಇದನ್ನೊಂದು ಶೈಕ್ಷಣಿಕ ಕೇಂದ್ರವಾಗಿ ಪರಿವರ್ತನೆ ಮಾಡಿ ಅಂತ ಹೇಳಿದಾಗ ತಕ್ಷಣ ಅದನ್ನು ಒಪ್ಪಿಕೊಂಡು ಇವತ್ತು ಸಮಾಜ ಸರ್ವರಿಗೂ ಕೂಡ ಪ್ರಯೋಜನ ಶಿಕ್ಷಣ ಕೇಂದ್ರವನ್ನು ಸ್ಥಾಪಿಸುವಂತ ತಾನ ಮನೋಭಾವವೇ ಇವತ್ತು ಎಲ್ಲರಿಗೂ ಕೂಡ ಒಂದು ಮಾದರಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇವತ್ತು ಕಾಲೇಜ್ ಸಾಹೇಬ್ ಹೇಳಿದ ಸಂದರ್ಭದಲ್ಲಿ ಎಲ್ಲರೂ ಹೋಗ್ತಾರೆ ಅಂತ ಹೇಳಿಕ್ಕೆ ಆಗಲಿಲ್ಲ. ಬಹುಶಃ ತಾವಿವತ್ತು ಅಫ್ಜಲ್ ಶರೀಫ್ ಒಪ್ಪಿ ಅವರ ಮೇಲೆ ವಿಶ್ವಾಸ ಇಟ್ಟುಕೊಂಡು ಇದನ್ನು ಪರಿವರ್ತನೆ ಮಾಡಿ ಬೇರೆಲ್ಲರಿಗೂ ಕೂಡ ಒಂದು ಮಾದರಿ ಮತ್ತು ಇನ್ಸ್ಪಿರೇಷನ್ ಆಗಿದ್ದೇನೆ. ನಾವು ಕೂಡ ಈ ರೀತಿ ಮಾಡಿದ ಯಶಸ್ವಿ ಆಗ್ತದೆ ಎಂಬ ತೋರಿಸಿಕೊಡುವಂತ ದೊಡ್ಡ ಮಟ್ಟದ ನೇತೃತ್ವ ವಹಿಸಿಕೊಂಡಿರುವುದು ಮತ್ತು ಇಲ್ಲಿಯ ವಿದ್ಯಾರ್ಥಿಗಳು ಪ್ರಯೋಜನ ಕೆಲಸ ಮಾಡೋದು ಕೂಡ ನನಗೆ ಅತ್ಯಂತ ಸಂತೋಷ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈಗ ತಾವೆಲ್ಲ ಭಾಗ್ಯವಂತರು, ಯಾವ ಲಕ್ಕಿ, ಯಾಕೆ ಇವರು ಒನ್ ಆಫ್ ದ ಗುಡ್ ಇನ್ಸ್ಟಿಟ್ಯೂಷನ್ಸ್, ಇವರು ಒನ್ ಆಫ್ ದಿ ಉತ್ತಮವಾದ ಶಿಕ್ಷಣ ಸಂಸ್ಥೆ ತನ್ನ ಶಿಕ್ಷಣ ತಾವು ನಿರ್ವಹಿಸ್ತಿರೋ ಕೆಲಸ ಇವತ್ತು ಆಗ್ತದೆ. ಆದ ಕಾರಣ ನೀವು ನಿಮ್ಮ ತಂದೆ ತಾಯಿಯರು ಈ ಶಾಲೆಯ ಸಿಬ್ಬಂದಿ ವರ್ಗ ನಿಮ್ಮ ವ್ಯಕ್ತಿತ್ವ ಬೆಳೆಸಿಕೊಳ್ಳಲಿಕ್ಕೆ ಸಹಕಾರ ಕೊಟ್ಟಂತ ಪ್ರತಿಯೊಬ್ಬರು ಕೂಡ ನೀವು ಜೀವನ ಪೂರ್ತಿ ನೆನಪಿಟ್ಟುಕೊಳ್ಬೇಕು ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನೀವು ಇಂಜಿನಿಯರ್ ಆಗ್ಬೋದು, ಅಡ್ವೊಕೇಟ್ ಆಗ್ಬೋದು, ಡಾಕ್ಟರ್ ಆಗ್ಬೋದು, ದೊಡ್ಡ ಸ್ಥಾನಕ್ಕೆ ಹೋಗ್ಬೋದು. ಎಲ್ಲಿಯೋದ್ರು ಕೂಡ ಈ ಒಂದು ಕ್ಯಾಂಪಸ್ ಅನ್ನು ತಾವು ಬರೆಯುವಂತ ಸಾಧ್ಯ. ಯಾಕೆ ಈ ಕ್ಯಾಂಪಸ್ ಇಂದ ತಾವು ಹೊರಗೋದ ಸಂದರ್ಭದಲ್ಲಿ ನೀವು ನಿಮ್ಮ ತಂದೆ ತಾಯಂದ್ರ ಆಸ್ತಿ ಸಂಪತ್ತು ಮಾತ್ರ ಅಲ್ಲ, ತಂದೆ ತಾಯಂದ್ರ ಆಸ್ತಿ ಸಂಪತ್ತು ಜೊತೆಯಲ್ಲಿ ಈ ಸಮಾಜದ ಸಮುದಾಯ ಮತ್ತು ದೇಶ ಸಂಪತ್ತಾಗಿ ಮಾಡಿಕೊಂಡ ಶಿಕ್ಷಣವನ್ನು ಈ ಶೈಕ್ಷಣಿಕ ಕ್ಷೇತ್ರದಲ್ಲಿ ಕೊಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ನಾನು ಯಾವಾಗಲೂ ಹೇಳ್ತಾ ಇದ್ದೇನೆ, ನಿಜವಾದ ದೇಶ ಪ್ರೇಮ ಅಂತ ಹೇಳಿದ್ರೆ ಕಾಲೇಜ್ ಸಾಹೇಬ್ನಂತವರು, ಈ ನಮ್ಮ ಅಫ್ಸಲ್ ಶರೀಫ್ನಂತವರು, ಇನ್ನಿತರ ಯಾರು ಶೈಕ್ಷಣಿಕ ಕೇಂದ್ರವನ್ನು ಪ್ರಾರಂಭ ಮಾಡಿ ಮಕ್ಕಳಿಗೆ ಅತ್ಯುತ್ತಮದ ಶಿಕ್ಷಣ ಕೊಡ್ತಾರಲ್ಲ, ಅವರು ನಿಜವಾದ ದೇಶದ ಪ್ರೇಮಿಗಳು ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಭಾರತ ದೇಶ ವಿಶ್ವದಲ್ಲೇ 1ನೇ ಸ್ಥಾನಕ್ಕೆ ಬರಬೇಕಂತ ಹೇಳಿ ಪ್ರತಿಯೊಬ್ಬರ ಕನಸು. ಭಾರತ ದೇಶ ವಿಶ್ವದಲ್ಲೇ 1ನೇ ಸ್ಥಾನಕ್ಕೆ ಬರಬೇಕಾದ್ರೆ ನಾವು ಶಾಸಕರು ಮತ್ತು ಮಂತ್ರಿಗಳು ವಿಧಾನಸಭೆಯಲ್ಲಿ ಕೂತ್ಕೊಂಡವರು ಬಲಿಷ್ಠ ಆದರೆ ಭಾರತ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಿಲ್ಲ. ಪಾರ್ಲಿಮೆಂಟ್ ಅಲ್ಲಿ ಕೂತ್ಕೊಳ್ಳುವಂತಹ ಸಂಸದರು ಮತ್ತು ಪಾರ್ಲಿಮೆಂಟ್ ಅಲ್ಲಿ ಕೂತ್ಕೊಳ್ಳುವಂತಹ ಮಂತ್ರಿಗಳು ಬಲಿಷ್ಠ ಆದರೂ ಕೂಡ ಭಾರತ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಿಲ್ಲ. ಎಸಿ ರೂಮ್ ಅಲ್ಲಿ ಕೂತ್ಕೊಳ್ಳುವಂತಹ IAS ಅಧಿಕಾರಿಗಳು ಮತ್ತು ಎಸಿ ರೂಮ್ ಅಲ್ಲಿ ಕೂತ್ಕೊಳ್ಳುವಂತಹ ವ್ಯಾಪಾರಸ್ಥರು ಬಲಿಷ್ಠ ಆದರೂ ಕೂಡ ಭಾರತ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಿಲ್ಲ. ಭಾರತ ದೇಶ ಬಲಿಷ್ಠವಾಗಬೇಕಾದ್ರೆ ಅದು ಕ್ಲಾಸ್ ರೂಮ್ ಅಲ್ಲಿ ಕಲಿಯುವಂತಹ ವಿದ್ಯಾರ್ಥಿನಿಯರು, ಪ್ಲೇ ಗ್ರೌಂಡ್ ಅಲ್ಲಿ ಆಡುವಂತಹ ವಿದ್ಯಾರ್ಥಿನಿಯರು ಬಲಿಷ್ಠವಾದಾಗ ಮಾತ್ರ ಈ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಾಗ್ತದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕೆ ಪೂರಕವಾದ ಶಿಕ್ಷಣವನ್ನು ಈ ಒಂದು ಸಂಸ್ಥೆ ಕೊಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆದ ಕಾರಣ
ತಾವೆಲ್ಲರೂ ಕೂಡ ಅತ್ಯುತ್ತಮವಾದ ಶಿಕ್ಷಣ ಪಡೆದುಕೊಂಡು ಮುಂದೆ ಬರುವಂತ ಅವಕಾಶ ಆಗಬೇಕು. ನೀವು ಬರೀ 2024, 25, 2030 ಇದಕ್ಕೆ ಬೇಕಾಗುವ ಶಿಕ್ಷಣ ಅಲ್ಲ. 2050, 2060 ಆವತ್ತಿನ ಕಾಲದಲ್ಲಿ ಸಮಾಜ ಮುಖ್ಯವಾಹಿನಿಯಲ್ಲಿದ್ದಾವ ಆ ಒಂದು ಸ್ಪರ್ಧಾತ್ಮಕ ಯುಗದಲ್ಲಿ ಕೂಡ ನೀವು ಸ್ವಾಭಿಮಾನ ಬದುಕನ್ನು ಕಾರಣದ ಕನಸು ಸೇರಿದೆಯಲ್ಲ, ಅದಕ್ಕೆ ಅನುಗುಣವಾಗಿ ನಿಮ್ಮ ಶಿಕ್ಷಣ ಮತ್ತು ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕೆ ಅಂತ ಅತ್ಯುತ್ತಮವಾದ ಶಿಕ್ಷಣ ಮತ್ತು ವ್ಯಕ್ತಿತ್ವ ರೂಪಿಸುವಂತ ಕೆಲಸವು ಕೂಡ ಈ ಒಂದು ಸಂಸ್ಥೆಯಿಂದ ಆಗ್ತಿರುವ ಅತ್ಯಂತ ಸಂತೋಷ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ಯಾವಾಗಲೂ ಹೇಳ್ತಾ ಇದ್ದೇನೆ, IEC ಈ ಮೂರು ನಮ್ಮ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಬರಬೇಕು. ಯಾಕಂತ ಹೇಳಿದ್ರೆ ಒಂದು ಕಾಲದಲ್ಲಿ ಇಂಟೆಲಿಜೆಂಟ್ ಕಾಂಟೆಂಟ್ ನೀವು ಅತ್ಯಂತ ಯಶಸ್ವಿ ಎಂಬ ಭಾವನೆ ಹಿಂದಿನ ಕಾಲದಲ್ಲಿ IQ is important. That is the main ಒಂದು ವಿದ್ಯಾರ್ಥಿ IQ is the main for the success ಎಂಬ ಭಾವನೆ. ಈಗ IQ ಮಾತ್ರ ಅಲ್ಲ, ಈಗ ಜಾಸ್ತಿ ಎಜುಕೇಶನ್ ಪಡೆದವನೇ ಜಾಸ್ತಿ ಸಮಸ್ಯೆ ಆಗುವಂತ ಪರಿಸ್ಥಿತಿ ಆಗಿದೆ. ಸೊ IQ not important. IQ along with IQ, EQ also is important. EQ means the emotional content, ಮಾನವೀಯತೆ, ಸೋದರ, ಪ್ರೀತಿ, ವಿಶ್ವಾಸ. ನೀವು ಇಂಜಿನಿಯರ್ ಆಗಿ, ಅಡ್ವೊಕೇಟ್ ಆಗಿ, ಪೊಲೀಸ್ ಆಫೀಸರ್ ಆಗಿ, ಅದು ನೀವು ವ್ಯವಹಾರ ಮಾಡುವ ಅತ್ಯಂತ ಪ್ರೀತಿಯಿಂದ, ಅತ್ಯಂತ ಮಾನವೀಯತೆಯಿಂದ, ಅತ್ಯಂತ ಸೋದರತೆಯಿಂದ, ಸೌಹಾರ್ದತೆಯಿಂದ ಆ ನಿಮ್ಮ ಕೆಲಸಗಳನ್ನು ಮಾಡಿದಾಗ ನೀವು ಅತ್ಯಂತ ಪ್ರೀತಿಗೆ ಪಾತ್ರರಾಗುವ ಡಾಕ್ಟರ್ ಆಗ್ತೀರಿ, ಇಂಜಿನಿಯರ್ ಆಗ್ತೀರಿ, ಅಡ್ವೊಕೇಟ್ ಆಗ್ತೀರಿ. ಆ ಒಂದು ವ್ಯಕ್ತಿತ್ವ ನಿಮ್ಗೆ ಈ ಒಂದು ಕಾಲೇಜಿನ ಸಂದರ್ಭದಲ್ಲಿ ಅದು ಮೈಗೂಡಿಸಿಕೊಳ್ಬಹುದಂತ ಅವಕಾಶ ಆಗ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈಗಿನ ಆಧುನಿಕ ಮತ್ತು ತಂತ್ರಜ್ಞಾನ ಕಾಲದಲ್ಲಿ EQ ಸಮಾನತೆ ಮನೋಭಾವ ಬರಲಿಕ್ಕೆ ಅಷ್ಟು ಸುಲಭ ಇಲ್ಲ. ಯಾಕಂತ ಹೇಳಿದ್ರೆ ಎಲ್ಲರೂ ಕೂಡ ಸೆಲ್ಫಿ ಫೋಟೋ ತೆಗೆದು ಸೆಲ್ಫಿಶ್ನ ಪರಮಾವಧಿ ಆಗಿದ್ದಾರೆ. ನಾನು ಮಾತ್ರ ಪಕ್ಕದ ಆಲೋಚನೆ ಯಾರಿಗೂ ಕೂಡ ಇಲ್ಲದಂತ ವಿಚಾರ ಇವತ್ತು ಬಂದಿದೆ. ಅದಕ್ಕಾಗಿ ಬಹುಶಃ ಈ ಒಂದು ನೀವು ಮಾತ್ರ ಅಲ್ಲ, ಯಾಕಂತ ಹೇಳಿದ್ರೆ ಇವತ್ತು ಒಬ್ಬರ ಸಂತೋಷವನ್ನು ಹಂಚುವುದೇ ಬಹಳ ಕಷ್ಟದ ಪರಿಸ್ಥಿತಿ ಆಗಿದೆ. ನೀವೊಬ್ಬರ ಸಂತೋಷವನ್ನು ಹಂಚದಿದ್ದರೆ ಇನ್ನೊಬ್ಬರ ಕಷ್ಟವನ್ನು ಹಂಚಲಿಕ್ಕೆ ನಿಮಗೆ ಸಾಧ್ಯವಿಲ್ಲ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಫಸ್ಟ್ ಇನ್ನೊಬ್ಬರು ಸಂತೋಷ ಹಂಚಿರುವಂತ ಮನೋಭಾವ ಹಮ್ಮಿಕೊಳ್ಬೇಕು. ಇನ್ನೊಬ್ಬರ ಸಂತೋಷವನ್ನು ಹಂಚಲಿಕ್ಕೆ ಪ್ರಾರಂಭ ಮಾಡಿದ್ರೆ ಆಟೋಮ್ಯಾಟಿಕ್ ಇನ್ನೊಬ್ಬರ ಕಷ್ಟವನ್ನು ಕೂಡ ಹಂಚುವಂತ ಮನೋಭಾವ ನಿಮ್ಗೆಲ್ಲರಿಗೂ ಕೂಡ ಬರ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಅದಕ್ಕಾಗಿ IQ ಮತ್ತು EQ ಬರಬೇಕಾದ್ರೆ ನಿಮಗೊಬ್ಬ SQ ಕೂಡ ಬೇಕು. SQ ಅಂತ ಹೇಳಿದ್ರೆ ಅದು ಸ್ಪಿರಿಚುವಲ್ ಕಾಂಟೆಂಟ್, ದೇವರ ಭಯ. ಈ ಮೂರು ಯಾವುದಿದೆಯಾ ನೀವು ಅತ್ಯುತ್ತಮವಾದ ಸತ್ಯವಾಗಿ ಬಂದು ನಿಂತು ನೀವು ದೊಡ್ಡ ಮಟ್ಟದ ಶಕ್ತಿ ಸಮಾಜಕ್ಕೆ, ಸಮುದಾಯಕ್ಕೆ ಮತ್ತು ದೇಶಕ್ಕೆ ಆಗ್ತಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆ ರೀತಿಯ ವ್ಯಕ್ತಿತ್ವವನ್ನೆಲ್ಲ ತಾವು ಮೈಗೂಡಿಸಿಕೊಂಡು ಬರ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದ ಕಾರಣ ಬಹುಶಃ ನೀವು ನಿಮ್ಮ ಅತ್ಯುತ್ತಮ ದೊಡ್ಡ ಅತ್ಯಂತ ಯಶಸ್ವಿಯ ಆ ಒಂದು ವ್ಯಕ್ತಿತ್ವ ರೂಪಿಸಿಕೊಂಡು ಬಹುಶಃ ದೊಡ್ಡ ಮಟ್ಟ ಸ್ಥಾನಕ್ಕೆ ಬರುವ ಅವಕಾಶ ನಿಮ್ಮೆಲ್ಲರಿಂದ ಆಗ್ಬೇಕು. ಬಹುಶಃ ತಾವೆಲ್ಲರೂ ಕೂಡ ಇವತ್ತು ಬಹುತೇಕ how many are in science and our BCom commerce all subjects are very important for the society. ಎಲ್ಲರಿಗೂ ಕೂಡ ಅವರದೇ ಒಂದು ವಿಶೇಷವಾದ ಮಹತ್ವ ಇದೆ. ಸೈನ್ಸ್ ಸ್ಟೂಡೆಂಟ್ಸ್ ನ ಮಹತ್ವ ಇದೆ, ಕಾಮರ್ಸ್ ಸ್ಟೂಡೆಂಟ್ ಮಹತ್ವ ಇದೆ. ಪ್ರತಿಯೊಬ್ಬರು ಕೂಡ ಇವತ್ತು ನೀವು ಮಾಡೋ ದುಡ್ಡಿಗೆ ಲೆಕ್ಕ ಇಡಬೇಕಾದ್ರೆ ಅವ್ರು ಬೇಕು, ಅಕೌಂಟೆನ್ಸ್ ಬೇಕಿಲ್ಲದೆ ಅವ್ರು ಅದಕ್ಕೆ ಎಲ್ಲರೂ ಕೂಡ ಒಬ್ಬರಿಗೊಬ್ಬರಿಗೆ ಸಹಕಾರ ಮಾಡಿಕೊಂಡು ಹೋಗುವಂತ, ಒಬ್ಬರಿಗೆ ಕೋಆರ್ಡಿನೇಷನ್ ಮಾಡಿಕೊಂಡು ಸಮಾಜ ಇವತ್ತು ನಮಗೆ ಇವತ್ತು ಅತಿ ಅಗತ್ಯ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಮತ್ತೆ ಸೈನ್ಸ್ ವಿದ್ಯಾರ್ಥಿಗಳಿಗೆ ನಾನು ಶುಭಾಶಯ ಸಲ್ಲಿಸುವಂತ, ಯಾಕೆ ನನಗೆ ಬಹಳ ಚೆನ್ನಾಗಿ ಗೊತ್ತಿದೆ ಸೈನ್ಸ್ ಅಷ್ಟು ಸುಲಭ ಇಲ್ಲ. ನೀವು ಸೈನ್ಸ್ ಕಲಿಯುವವರೆಲ್ಲರೂ ಕೂಡ ಮತ್ತು 600 ಮಾರ್ಕ್ಸ್ ತೆಗೆದು ನಾನು ನೋಡಿದ್ದೇನೆ. ಇದು ದೇವರ ವಿಶೇಷ ಅದೊಂದು ಶಕ್ತಿ ಕೊಡುವಂತ ವಿಚಾರ ಇವತ್ತು ಆಗಿದೆ. ಯಾಕಂದ್ರೆ ನನ್ನನ್ನು ಕೂಡ ಬಹುಶಃ ಸೈನ್ಸ್ಗೆ ಸೇರಿಸಿದ್ದು ಫಸ್ಟ್ ವಿಷಯ. ನಾನು ಸೈಂಟ್ ಲೂಸಿಯಸ್ 10th ಮುಗಿದಾಗ ನನ್ನ ಮಾರ್ಕ್ ಜಾಸ್ತಿ ಇರಲಿಲ್ಲ, ಮೀಡಿಯಂ ಆವರೇಜ್ ಮಾರ್ಕ್ ಇತ್ತು. ನನ್ನ ಅನ್ನ ಅವನ ಕಾಲದ ಡಾಕ್ಟರ್, ನನ್ನನ್ನು ಡಾಕ್ಟರ್ ಇಂಜಿನಿಯರ್ ಮಾಡ್ಬೇಕಂತ ಹೇಳಿ 8889 ಆ ವರ್ಷದಲ್ಲಿ ನನ್ನ ಚಿಂತನೆ ಇತ್ತು. ಆಗ 10th ಆಗಿ ಎಲೋಸಿಯಸ್ ಅಲ್ಲಿ ಸೈನ್ಸ್ ಫಸ್ಟ್ ಸೇರಿದಾಗ ಫಸ್ಟ್ ಪ್ರಿನ್ಸಿಪಲ್ ಸೀಟ್ ಕೊಡಲಿಲ್ಲ. ಲಾಸ್ಟ್ ನಾವು 5 ಜನ ಇದ್ದೆವು. ಕರೆದು ಹೇಳಿದ್ದು ಫಾದರ್ ನನ್ನ ಹತ್ರ, ನಾವು ಸೀಟ್ ಕೊಡ್ತೇವೆ, ಮೈ ಡ್ಯಾಡ್ ವಾಸ್ ಎನ್ MLA ಅವಾಗ. ನಿಮ್ಮ ತಂದೆ ಬೇರೆ ಬೇರೆ ರೀತಿಯ ನಮಗೆಲ್ಲ ಉಪಕಾರ ಮಾಡಿದ್ದಾರೆ. ಬಟ್ ಐ ಆಮ್ ಟೆಲ್ಲಿಂಗ್ ಯು ಆರ್ ಟೇಕಿಂಗ್ ಎ ಓನ್ ಗ್ರೇವ್. ನಿಮ್ಗೆ ಇದಾಗಲಿಕ್ಕಿಲ್ಲ, ನೀವು ನಿಮ್ಮದು ಮುಂದೆ ನೀವು ತೋರ್ತಾ ಇದ್ದೀವಿ ಅಂತ. ಇಲ್ಲ ಫಾದರ್ ನಾವು ಪಾಸ್ ಆಗ್ತೇವೆ, ತೊಂದರಲ್ಲ ಅಂತ ಹೇಳಿದ್ರು. ಆಯ್ತಾಗ ಫಸ್ಟ್ ಟೈಮ್ ಅಲ್ಲಿ ಎಷ್ಟು ಮಾರ್ಕ್ ಆಗಿದೆ ಅಂತ ಕೇಳಿದ್ರು. ಆಗ 3 ತಿಂಗಳಿಗೆ ಒಂದು ಎಕ್ಸಾಮ್ ಇತ್ತು ನನಗೆ. ಫಸ್ಟ್ ಮೌಂಬನಿ ಮಾರ್ಕ್ಸ್ ಬಿಟ್ಟೇಕಂತೆ ನಾನು ಬೇರೆ ಫ್ರೆಂಡ್ಸ್ ಹೇಳಿದೆ, ಯಾಕೆ ಸುಮ್ಮನೆ ಜಾಸ್ತಿ ಹೇಳಿದ್ರು. ಐ ಸೆಡ್ ಫಾದರ್ ವೇಟಿಂಗ್ 60%. ಫಾದರ್ ಡೋಂಟ್ ಗೋ ಟು ಹೈ, 35%, ದಟ್ ಇಸ್ ಎನಫ್ ಅಂತ ಹೇಳೋದು ಮಾತುಗಳು ನನಗೆ ಬರ್ತಿದೆ.
ನಾವು ಸೇರಿಕೊಂಡು ಕೂತ್ಕೊಂಡಾಗ ನಮ್ಗೆ ಅಲ್ಲಿ ಥಿಯರಮ್ಸು ಅರ್ಥ ಆಗುದಿಲ್ಲ, ಬಯಾಲಜಿ ಅರ್ಥ ಆಗುದಿಲ್ಲ, ಫಿಸಿಕ್ಸ್ ಕೆಮಿಸ್ಟ್ರಿ ಅರ್ಥ ಆಗುದಿಲ್ಲ. ಆಗ ಗೊತ್ತಾಯಿಲ್ಲ ಬಾದರ ಹೇಳಿದ್ರು ಕರೆಕ್ಟ್, ಈ ಸೈನ್ಸ್ ಅರ್ಥ ಇಟ್ಟು ನಮ್ಗೆ ಇದ್ದಂತ ವಿಚಾರ ಇಲ್ಲೋ ಅಲ್ಲ ಅಂತ ಹೇಳಿ ಮತ್ತೆ ಅಲ್ಲಿ ನಾವು ಆರ್ಟ್ಸ್ಗೆ ಶಿಫ್ಟ್ ಆಗಿ ಮತ್ತೆ ಲಾ ಕಾಲೇಜ್ ಆಗಿ ಇವತ್ತು ಈ ರೀತಿಯ ಒಂದು ವಿಚಾರದಲ್ಲಿ ಇದ್ದೇವೆ. ಅವಧಾನ ಡಾಕ್ಟರ್ ಮಾಡಬೇಕಂತ ಇತ್ತು, ಅದು ಡಾಕ್ಟರ್ ಆಗಲಿಲ್ಲ. ಅದನ್ನ ಡಾಕ್ಟರ್ಗೆಲ್ಲ ಮಂತ್ರಿ ಆಗುವಂತ ಅವಕಾಶ ದೇವರು ಕೊಟ್ಟು ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ಅಡ್ವೊಕೇಟ್ ಇತ್ತು, ನಾನು ಲಾ ಪ್ರಾಕ್ಟೀಸ್ ಮಾಡಬೇಕಿತ್ತು ಅಥವಾ ಜಡ್ಜ್ ಆಗಬೇಕಿಂತ ಆಲೋಚನೆ ಕನಸು ಮನೆಯವರಿಗಿತ್ತು. ನಾನು ಅಡ್ವೊಕೇಟ್ ಪ್ರಾಕ್ಟೀಸ್ ಮಾಡಲಿಕ್ಕೆ ಕೂಡ ಆಗಲಿಲ್ಲ, ಜಡ್ಜ್ ಕೂಡ ಆಗಲಿಕ್ಕೆ ಆಗಲಿಲ್ಲ. ಆದರೆ ಸಭಾಧ್ಯಕ್ಷ ಸ್ಥಾನದಲ್ಲಿ ಕೂತ್ಕೊಂಡು ಜಡ್ಜಿನ ಕೆಲಸ ಮಾಡುವ ಅವಕಾಶ ದೇವರು ಸೊ ನಾವು ಪ್ರಾಮಾಣಿಕತೆ ಕೆಲಸ ಮಾಡಿ ದೇವರು ಅಲ್ಲಾಹ್ ಎಲ್ಲಿ ಮುಟ್ಟಿಸ್ತಾರೆ ಅಂತ ಯಾರು ಕೂಡ ಊಹಿಸಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ನಿಯತ್ ಮತ್ತು ಸಿಕ್ಕಂತ ಆಲೋಚನೆ ಬೇಕು. ಪ್ರೀತಿಯ ಹಸುವೆ ಇಲ್ಲದಂತಹ ಪ್ರೀತಿಯ ವಾತಾವರಣದಲ್ಲಿ ಒಂದಲ್ಲೊಂದು ದಿನ ಯಶಸ್ಸಾಗ್ತೇವೆ ದೊಡ್ಡ ಕನಸು ಅಂತ ಬಿಟ್ಟು ಚೆನ್ನಾಗಿ ಕಲಿಬೇಕನ್ನ ನಾನು ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇವತ್ತು ನನ್ನ ಕಾಮರ್ಸ್ ಸ್ಟೂಡೆಂಟ್ ಬಹುಶಃ ಮುಂದಿನ ದಿನದಲ್ಲಿ CA ಅಕೌಂಟೆಂಟ್ ಹೋದಂತ ಸಂದರ್ಭದಲ್ಲಿ ಲಾಟ್ ಆಫ್ ಅಪರ್ಚುನಿಟೀಸ್ ಇತ್ತು. CAಗೆ ಬೆಸ್ಟ್ ಅಸೆಟ್ ಅಂತ ಯಾಕಂದ್ರೆ ಎಲ್ಲಾ ವಿಚಾರದಲ್ಲಿ ಕೂಡ ಇವೆಲ್ಲ ಕೂಡ ದೊಡ್ಡ ಸ್ಥಾನಕ್ಕೆ ಹೋಗುವಂತ ಅವಕಾಶ ಆಗ್ತದೆ. ಇವತ್ತು ನಮ್ಮನ್ನು ಬಹುಶಃ ಸಂಸ್ಥೆ ಪ್ರೀತಿಪೂರ್ವಕವಾಗಿ ಕರೆದಿದ್ದಾರೆ. ಒಂದು ನಾನು ಶಾಸಕನಾಗಿದ್ದೆ, ನಾನು ಕರ್ನಾಟಕ ರಾಜ್ಯದ 4 ದೊಡ್ಡ ಮಟ್ಟದ ಇಲಾಖೆಯನ್ನು ಅತ್ಯಂತ ಸಣ್ಣ ವಯಸ್ಸಿನಲ್ಲಿ, ಅದು ಆರೋಗ್ಯ ಇಲಾಖೆಯಲ್ಲಿ, ಆಹಾರ ಇಲಾಖೆಯಲ್ಲಿ, ನಗರ ಅಭಿವೃದ್ಧಿ ಇಲಾಖೆಯಲ್ಲಿ, ವಸತಿ ಇಲಾಖೆ ಸಚಿವನಾಗಿ ನಾನು ಕೆಲಸ ಮಾಡಿದ್ದೇನೆ. ಅಷ್ಟು ಮಾತ್ರ ಅಲ್ಲ, ಈಗಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಪ್ರತಿಪಕ್ಷ ನಾಯಕನಾಗಿದ್ದಾರ, ಅವರ ಅಸಿಸ್ಟೆಂಟ್ ಆಗಿ ಉಪನಾಯಕನಾಗಿ ನಾನು ಕೂಡ ಕೆಲಸವನ್ನು ನಿರ್ವಹಿಸಿ ಈಗ ನಾನು ಬಹುಶಃ ಸಭಾಧ್ಯಕ್ಷ ನಾನು ಕೂತ್ಕೊಂಡಿದ್ದೇನೆ. ಇದಕ್ಕೆಲ್ಲಕ್ಕಿಂತ ಮೇಲಾಗಿ ನನ್ನನ್ನು ಯಾಕೆ ಇವತ್ತು ನಿಮ್ಮ ಚೇರ್ಮನ್ ಇಲ್ಲಿ ಕಟ್ಟಿದ್ದಾರೆ ಅಂತ ಹೇಳಿದರೆ, 30-35 ವರ್ಷಗಳ ಹಿಂದೆ ನಾನು ಕೂಡ ನಿಮ್ಮ ಹಾಗೆ ಕೊನೆ ಬೆಂಚಿನಲ್ಲಿ ಕೂತ್ಕೊಂಡು ಬೇರೆಯವರ ಭಾಷಣವನ್ನು ಕೇಳ್ತಾ ಇದ್ದೆ. 35 ವರ್ಷಗಳ ಹಿಂದೆ ಕೊನೆ ಬೆಂಚಲ್ಲಿ ಕೂತ್ಕೊಂಡು ಯುಟಿ ಖಾದರ್ ಇವತ್ತು ರಾಜ್ಯದ ವಿಧಾನಸಭೆ ಸಭಾಧ್ಯಕ್ಷ ಸ್ಥಾನಕ್ಕೆ ಹೋಗುವುದಾದ್ರೆ ಅದು ಯುಟಿ ಖಾದರ್ ನೀವಲ್ಲಿ ಕೂತ್ಕೊಂಡು ನನ್ನನ್ನ ಖಾದರ್ ಸಾಹೇಬರನ್ನ, ನಮ್ಮ ತಹಸೀಲ್ದಾರ್ ಅಥವಾ ನಮ್ಮ ಫಂಗಲ್ ಅಹಮದನ್ನ, ಮುರುಮೂರ್ತಿ ಅವರನ್ನ ಇವರನ್ನು ನೋಡಿ ಸಂತೋಷ ಪಡೋದಲ್ಲ, ನೀವು ಕೂಡ ಆ ಸ್ಥಾನಕ್ಕೆ ಹೋಗ್ಬೇಕೆಂಬ ಛಲವನ್ನು ಹಠವನ್ನು ಹಮ್ಮಿಕೊಂಡು ಆ ಸ್ಥಾನಕ್ಕೆ ಭವಿಷ್ಯದ 15 ವರ್ಷಗಳಲ್ಲಿ ಆ ಅಂತ ಸ್ಥಾನಕ್ಕೆ ಹೋಗಿ ಮುಡ್ಬೇಕಂತ ಹೇಳಿ ಎಲ್ಲರೂ ಕೂಡ ಇವತ್ತು ಆಶಯ. ಅದಕ್ಕಾಗಿ ನಮ್ಮನ್ನೊಂದು ಇನ್ಸ್ಪಿರೇಷನ್ ಒಂದು ಪ್ರೇರಣೆಯಾಗಿ ನಿಮ್ಮ ತನ್ನ ಮುಂದೆ ತಂದು ನಿಲ್ಲಿಸಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ನೀವೆಲ್ಲರೂ ಕೂಡ ತಮ್ಮ ಶಿಕ್ಷಣ, ಅತ್ಯುತ್ತಮವಾದ ಶಿಕ್ಷಣ ಜೊತೆಯಲ್ಲಿ ಅತ್ಯುತ್ತಮ ಶಿಕ್ಷಣ ಇವತ್ತು ನಮ್ಮ ಕಾಲೇಜ್ ಕೊಡ್ತಾ ಇದ್ದಾರೆ. ಅತ್ಯುತ್ತಮವಾದ ವ್ಯಕ್ತಿತ್ವ, ಪ್ರೀತಿ, ವಿಶ್ವಾಸ, ಸೋದರತೆ. ನಾನು ಯಾವಾಗ ಹೇಳ್ತೇನೆ, ಯು ಶುಡ್ ಬಿ ಎ ಪಾರ್ಟ್ ಆಫ್ ದ ಸೊಲ್ಯೂಷನ್, ನಾಟ್ ಪಾರ್ಟ್ ಆಫ್ ದಿ ಪ್ರಾಬ್ಲಮ್. ಒಂದು ಸಮಸ್ಯೆ ಬಂದೇ ಬರ್ತದೆ, ಆ ಸಮಸ್ಯೆ ಬಂದಾಗ ಆ ಸಮಸ್ಯೆಯನ್ನು ಬಗೆಹರಿಸುವಂತ ವ್ಯಕ್ತಿತ್ವ ನಿಮ್ದಾಗಬೇಕು ಹೊರತು ಇನ್ನು ಸಮಸ್ಯೆ ಸೃಷ್ಟಿಸಿಕೊಂಡು ಹೋಗುವಂತ ವ್ಯಕ್ತಿತ್ವ ನಿಮ್ದು ಯಾರು ಕೂಡ ಆಗಬಾರದು. ಯು ಶುಡ್ ಬಿ ಕನ್ಸ್ಟ್ರಕ್ಟಿವ್ ಮೈಂಡ್. ನಿಮ್ಮ ಸಮಾಜ ಕನ್ಸ್ಟ್ರಕ್ಟಿವ್ ಅಲ್ಲಿ ಇರಬೇಕು ಹೊರತು ಅಟ್ ಎನಿ ಪಾಯಿಂಟ್ ಶುಡ್ ಬಿ ಡಿಸ್ಟ್ರಕ್ಟಿವ್ ಆಗುವಂತ ಮೈಂಡ್ ನಿಮ್ಮಲ್ಲಿ ಯಾರು ಕೂಡ ಇವತ್ತು ಬರಬಾರದು. ನಾವು ಸಮಾಜದ ಒಗ್ಗಟ್ಟು ಸೃಷ್ಟಿಸುವ ಹೊರತು ನಾವು ಬಿಕ್ಕಟ್ಟು ಸೃಷ್ಟಿಸುವಂತ ಆಲೋಚನೆ ಕೂಡ ಇರಬಾರದು. ಇದೆಲ್ಲ ಕೂಡ ಶಿಕ್ಷಣ ಜೊತೆಯಲ್ಲಿ ನಾವು ಮೈಗೂಡಿಸಿಕೊಂಡು ದೊಡ್ಡ ಮಟ್ಟದ ವ್ಯಕ್ತಿತ್ವ, ಅದು ನಮ್ಮ ಸಮಾಜಕ್ಕೆ, ಸಮುದಾಯಕ್ಕೆ, ದೇಶಕ್ಕೆ ದೊಡ್ಡ ಮಟ್ಟದ ಕೊಡುಗೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಭಾರತ ದೇಶ ವಿಶ್ವದ ಯಾವುದೇ ದೇಶಕ್ಕೆ ಹೋದರೂ ಕೂಡ ಸಿಗ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಹೆಮ್ಮೆ ನಮ್ಮೆಲ್ಲರೂ ಕೂಡ ಇರ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ವಿಶ್ವದ ಹಲವಾರು ದೇಶಗಳಿಗೆ ಹೋಗಿದ್ದೇನೆ, ಆದರೆ ನಮ್ಮ ದೇಶ ಎಷ್ಟೇ ವಿಚಾರಗಳಿದ್ದರೂ ಕೂಡ ನಮ್ಮ ದೇಶ ವಿಶ್ವದ ಯಾವುದೇ ದೇಶಕ್ಕೆ ಹೋದರೂ ಕೂಡ ನಮಗೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮಂತ ಸಂವಿಧಾನ ಕೂಡ ನಮ್ಗೆ ಎಲ್ಲಿ ಕೂಡ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಭಾರತ ದೇಶದ ಮಹತ್ವ ಇವತ್ತು ನೀವು ಬೇರೆ ದೇಶಕ್ಕೆ ಹೋದಾಗ ಮಾತ್ರ ನಿಮಗೆ ಅರ್ಥ ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆಗ ನಮ್ಮೆಲ್ಲ ಅತ್ಯಂತ ಹೆಮ್ಮೆಯನ್ನು ಅತ್ಯಂತ ಸಂತೋಷದಲ್ಲಿರ್ಬೇಕು. ನಮ್ಮಿಂದ ಒಂದು ಕೊಡುಗೆ ನೀವು ಸಮಾಜ ಮತ್ತು ದೇಶಕ್ಕೆ ಕೊಡುವಂತ ಅವಕಾಶ ಆಗ್ಬೇಕು. ಸಂವಿಧಾನ ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗುವ ಜವಾಬ್ದಾರಿಯನ್ನು ಈ ಸಮಾಜ ಮತ್ತು ದೇಶದ ಪ್ರತಿಯೊಬ್ಬರು ಹಮ್ಮಿಕೊಳ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಇವತ್ತು ನಾನು ಯಾವ ಮಾತು ಹೇಳ್ತಾ ಇದ್ದೆ, ಈ ದೇಶದ ಬಡವರು, ಈ ದೇಶದ ರೈತರು, ಈ ದೇಶದ ಕಾರ್ಮಿಕರು, ಈ ವಿದ್ಯಾರ್ಥಿಗಳು, ಮಹಿಳೆಯರು, ಸಮಾಜ ಎಲ್ಲ ವರ್ಗದವರು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ನಿರ್ಭಯವಾಗಿ ಒಬ್ಬಂಟಿಯಾಗಿ ಓಡಾಡುವ ಧೈರ್ಯ ಬಂದರೆ
ಅದು ದೇಶದ ಪ್ರಧಾನಮಂತ್ರಿಯ, ರಾಜ್ಯದ ಮುಖ್ಯಮಂತ್ರಿಗಳನ್ನ, ಶಾಸಕರನ್ನ ನಮ್ಮನ್ನು ನೋಡಿ ಧೈರ್ಯವಾಗಿ ಓಡಾಡೋದಲ್ಲ. ಈ ದೇಶದ ಸರ್ವ ಜನರು ಕೂಡ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ನಿರ್ಭಯವಾಗಿ ಒಬ್ಬಂಟಿಯಾಗಿ ಓಡಾಡೋದೇ ಬಂದರೆ ಅದು BR ಅಂಬೇಡ್ಕರ್ ಸಂವಿಧಾನವನ್ನು ಕೈಯಾಗಿಟ್ಟುಕೊಂಡು ಓಡಾಡುವಂತ ಹೇಳಿ ನಾನು ಅದನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗುವ ಜವಾಬ್ದಾರಿ ಅದು ನಮ್ಮ ನಿಮ್ಮ ಜವಾಬ್ದಾರಿ ಕುರಿತು ಇವತ್ತು ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವುದು. ಅದಕ್ಕೆ ನೀವು ಮಾಡುವ ಪ್ರತಿಯೊಂದು ಮಾತು, ನೀವು ಮಾಡುವ ಪ್ರತಿಯೊಂದು ಕೆಲಸ ಅದು ಸಮಾಜ ಮತ್ತು ದೇಶಕ್ಕೆ ಪೂರಕವಾದ ಮಾತು ಮತ್ತು ಕೆಲಸ ಆಗಬೇಕು. ಅದು ಬಹುಶಃ ನಮ್ಗೆ ದೊಡ್ಡ ಮಟ್ಟದ ಅವಕಾಶ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಅದಕ್ಕಾಗಿ ನಿಮ್ಮೆಲ್ಲರಿಗೂ ನಾನು ಶುಭಾಶಯ ಸಲ್ಲಿಸಿಕೊಂಡು ನಿಮ್ಮ ಅತ್ಯುತ್ತಮವಾದ ಶಿಕ್ಷಣ ಮತ್ತು ವ್ಯಕ್ತಿತ್ವ, ನೀವು ದೊಡ್ಡ ಮಟ್ಟದ ಅನುಭವದ ಆ ಒಂದು ಅವಕಾಶ ಇತರಿಗೆ ಕೊಡಲಿಕ್ಕೆ ಒಂದು ಪ್ರೇರಣೆ ಮತ್ತು ದೊಡ್ಡ ಶಕ್ತಿ ಆಗ್ತದೆ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. ನೀವು ಇವತ್ತು ಅಡ್ವೊಕೇಟ್, ಇಂಜಿನಿಯರ್, ಡಾಕ್ಟರ್, CA ಇದೆಲ್ಲ ಆಗ್ಲಿಕ್ಕೆ ತಯಾರಾಗಿ ನಿಂತಿದ್ದೀರಿ. ಇದರ ಜೊತೆಯಲ್ಲಿ ಉತ್ತಮವಾದ ರಾಜಕಾರಣಿ ಮತ್ತು ಜನಪ್ರತಿನಿಧಿ ಆಗುವಂತ ಕನಸನ್ನು ಕಾಣಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾಕಂತ ಹೇಳಿದರೆ ನೀವು ಬೇರೆ ಬೇರೆ ಡಾಕ್ಟರ್ ಆದವರು ಕೂಡ ಮೇಲೆ ಮಂತ್ರಿಗಳು, ಅಧಿಕಾರಿಗಳೆಲ್ಲ ಆಗಿದ್ದಾರೆ, BCom ಕಲ್ತವರು ಕೂಡ ಆಗಿದ್ದಾರೆ, ಲಾ ಕಲ್ತವರು ಕೂಡ ಆಗಿದ್ದಾರೆ. ಹೇಗೆ ನಮಗೆ ಬೇರೆ ಬೇರೆ ಫೀಲ್ಡ್ ನಲ್ಲಿ ಉತ್ತಮವಾದ ಡಾಕ್ಟರ್, ಇಂಜಿನಿಯರ್, ಅಡ್ವೊಕೇಟ್ ಅಂತ ನಮ್ಮ ಅಕೌಂಟ್ಸ್ ಸೆಕ್ಷನ್ ಬೇಕಾ, ಆ ರೀತಿ ಉತ್ತಮವಾದ ಜನಪ್ರತಿನಿಧಿ ಮತ್ತು ರಾಜಕಾರಣಿಗಳು ಮುಂದಿನಲ್ಲಿ ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಒಬ್ಬ ಉತ್ತಮವಾದ ಡಾಕ್ಟರ್ ಆದರೆ ಅವನು ಡಾಕ್ಟರ್ ಫೀಲ್ಡ್ ಮಾತ್ರ ಇಂಪ್ರೂವ್ ಆಗ್ತದೆ. ಉತ್ತಮವಾದ ಇಂಜಿನಿಯರ್ ಆದರೆ ಅವನು ಇಂಜಿನಿಯರಿಂಗ್ ಫೀಲ್ಡ್ ಮಾತ್ರ ಇಂಪ್ರೂವ್ ಆಗ್ತದೆ. ಉತ್ತಮವಾದ ಪೊಲೀಸ್ ಆಫೀಸರ್ ಆದರೆ ಅವನ ಪೊಲೀಸ್ ಫೀಲ್ಡ್ ಮಾತ್ರ ಇಂಪ್ರೂವ್ ಆಗ್ತದೆ. ಉತ್ತಮವಾದ ಅಕೌಂಟೆಂಟ್ ಆದರೆ ಅವನ ಅಕೌಂಟಿಂಗ್ ಫೀಲ್ಡ್ ಮಾತ್ರ ಇವತ್ತು ಇಂಪ್ರೂವ್ ಆಗ್ತದೆ. ಅದು ಉತ್ತಮವಾದ ರಾಜಕಾರಣ ಮತ್ತು ಜನಪ್ರತಿನಿಧಿ ಆದರೆ ಇಂಜಿನಿಯರಿಂಗ್ ಫೀಲ್ಡ್, ಅಡ್ವೊಕೇಟ್ ಫೀಲ್ಡ್, ಲಾ ಫೀಲ್ಡ್, ಡಾಕ್ಟರ್ ಫೀಲ್ಡ್, ಅಕೌಂಟ್ ಎಲ್ಲಾ ಫೀಲ್ಡ್ಗಳನ್ನು ಮುಂದೆ ತೆಗೆದುಕೊಂಡು ಅಭಿವೃದ್ಧಿಗಳ ಶಕ್ತಿ ಇದ್ರೆ ಅದು ಜನಪ್ರತಿನಿಧಿ ರಾಜಕಾರಣಿಗಳಿಗೆ ಮಾತ್ರ ಇದನ್ನು ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅಂತ ನೇತೃತ್ವ ಒಂದು ಜನಸಾಮಾನ್ಯರು ನಮಗೆ ಅತಿ ಅಗತ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಮತ್ತು ಅದರ ಬೇರೆ ಗಂಡಸರು ಮಾತನಾಡಲಿಕ್ಕೆ ಫಿಟ್, ಹೆಂಗಸರಲ್ಲ ಅಂತ ಆಲೋಚನೆ ಮಾಡಿ ಯಾರು ಕೂಡ ಇರಬಾರ್ದು. ಮಹಿಳೆಯರಿಗೆ ಎಲ್ಲೆಲ್ಲಿ ಅವಕಾಶ ಇದೆ ಅಲ್ಲಿ ನಾವು ಮುಂದೆ ನಿಲ್ಲುವಂತ ಒಂದು ದೊಡ್ಡ ಮಟ್ಟದ ಆತ್ಮವಿಶ್ವಾಸ ನಮಗೆಲ್ಲರಿಗೂ ಕೂಡ ಬರಬೇಕು. ನಾನು ಯಾವಾಗ ಹೇಳ್ತೇನೆ ಗರ್ಲ್ಸ್ ಆರ್ ಬಾರ್ನ್ ಲೀಡರ್ಸ್ ಅಂತ. ಬಹುಶಃ ಹುಡುಗಿಯರು ಹುಟ್ಟುವಾಗ ನಮ್ಗೆ ಕೈಯಲ್ಲಿ ಆಗಿ ನಾವು ನಾಯಕತ್ವ ಆಗ್ಬೇಕು. ನೀವೆಲ್ಲ ಹುಟ್ಟುವಾಗ ನಿಮಗೆ ದೇವರು ದೊಡ್ಡ ಮಟ್ಟದ ನಾಯಕತ್ವದ ಗುಣ ಕೊಟ್ಟಿದ್ದಾರೆ. ಒಂದು ಮನೆಯಲ್ಲಿ ಒಬ್ಬ ಹುಡುಗ ಇದ್ದರೆ ನಮ್ಮ ಬ್ಯಾಟ್ ಬಾಲ್ ಹಿಡ್ಕೊಂಡು ಹೊರಗೆ ಹೋಗ್ತಾರೆ. ಅದೇ ಒಂದು ಸೋದರಿ ಮತ್ತು ಮಗಳಿದ್ದರೆ ಸಣ್ಣದಿಂದಲೇ ಆ ಮನೆ ಎಲ್ಲರಿಗೂ ಕೂಡ ಸಹಕಾರ ಕೊಡೋದು, ತಾಯಿ ಅಡಿಗೆ ಮನೆಯಲ್ಲಿದ್ದರೆ ತಾಯಿ ಬಗ್ಗೆ ಯಶಸ್ವಿ ಮಾಡುದು, ಸೋದರಿದ್ರೆ ಅವರ ತಾಯಿ ಪರವಾಗಿ ಅವರಿಗೆ ನಿಂತುಕೊಂಡು ಅವರನ್ನು ಸುಧಾರಿಸುವಂತ ಕೆಲಸ, ಯಾರು ಮನೆಗೆ ಬಂದರೆ ತಾಯಿ ಜಾಗದಿಂದ ಅವರನ್ನು ಸುಧಾರಿಸುವಂತ ಒಂದು ವ್ಯವಸ್ಥೆ. ಬಹುಶಃ ಇಷ್ಟು ದಿವಸ ದೊಡ್ಡವರಾಗಿದ್ದುಕೊಂಡು ರಾತ್ರಿ ಬೆಳಗ್ಗೆ ಮದುವೆ ಆಗಿ ಇನ್ನೊಂದು ಕಡೆಗೆ ಹೋಗ್ತಾರೆ. ಹುಟ್ಟಿದ ಪರಂಪರೆ ಬೇರೆ, ಹುಟ್ಟಿದ ಸಂಸ್ಕೃತಿಯೇ ಬೇರೆ, ಹುಟ್ಟಿದ ಊರೇ ಬೇರೆ, ಹುಟ್ಟಿದ ಭಾಷೆ ಬೇರೆ. ರಾತ್ರಿ ಬೆಳಗ್ಗೆ ಮದುವೆ ಆಗಿ ಇನ್ನೊಂದು ಊರಿಗೆ ಹೋಗುದು, ಇನ್ನೊಂದು ಸಂಸ್ಕೃತ ಕುಟುಂಬಕ್ಕೆ ಹೋಗುದು, ಇನ್ನೊಂದು ಪರಂಪರೆ ಇಲ್ಲ. ಹೊಸತಾದ ಒಂದು ಮನೆಗೆ ಪಕ್ಷ ಹೋಗಿ ಅಲ್ಲಿ ಗಂಡನಿರಲಿ, ಅತ್ತೆಯಲ್ಲಿರಲಿ, ಮಾವನಿರಲಿ, ನಾದ್ಯನಿರಲಿ ಇಡೀ ಕುಟುಂಬಸ್ಥರನ್ನು ಸಮಾಧಾನಪಡಿಸಿಕೊಂಡು ಇಡೀ ಕುಟುಂಬವನ್ನು ಒಗ್ಗಟ್ಟಿನಿಂದ ತೆಗೆದುಕೊಳ್ಳುವ ಶಕ್ತಿ ಇದ್ರೆ ಅದು ಮಹಿಳೆಯರಿಗೆ ಮತ್ತು ಸೋದರಿಗೆ ಮಾತ್ರ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆ ದೊಡ್ಡ ಮಟ್ಟದ ನಾಯಕತ್ವ ಗುಣ ಏನಿದೆ ಅದನ್ನು ಸಮಾಜ ಕೂಡ ಆ ನಾಯಕತ್ವ ಎಲ್ಲ ಹಂತದಲ್ಲಿ ವಹಿಸಿಕೊಳ್ಬೇಕಾದ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವುದು. ಅದಕ್ಕಾಗಿ ನಾನು ದೀರ್ಘವಾಗಿ ಮಾತಾಡಿದೆ. ನೀವೆಲ್ಲರೂ ಕೂಡ ನಿಮ್ಮ ತಂದೆ ತಾಯಿಗಳ ಕನಸು ಏನಿದೆ, ಈ ಕಾಲೇಜಿನ ಮ್ಯಾನೇಜಿಂಗ್ ಡೈರೆಕ್ಟರ್, ಪ್ರಿನ್ಸಿಪಲ್ ಮತ್ತು ಶಿಕ್ಷಕ ವರ್ಗದವರ ಕನಸು ಏನಿದೆ, ಬಹುಶಃ ನಮ್ಮ ಕಾಲೇಜ್ ಸಾಹೇಬರು ಅವತ್ತಿನ ಕಾಲದಲ್ಲಿ ಅವರು ಇಂಜಿನಿಯರ್ ಆಗಿದ್ರು. ಅವರಿಗೆ ಕಾಲೇಜ್ ಸ್ಟಾರ್ಟ್ ಮಾಡಬೇಕಂತ ಇರಲಿಲ್ಲ. ಅವತ್ತಿನ ಕಾಲದಲ್ಲಿ ಇಂಜಿನಿಯರ್ 89 years ಇಂಜಿನಿಯರ್ ಅದೇ ಸ್ಟಾರ್ಟ್ ಇಂಜಿನಿಯರಿಂಗ್ ಕೋರ್ಸ್ ಕಂಪ್ಲೀಟ್ ಆಯಿತು 84 ಅಲ್ಲಿ. ಬಹುಶಃ ಅವರಿಗೆ ಅವತ್ತಿನ ಕಾಲದಲ್ಲಿ 84 ಇಂಜಿನಿಯರ್ ದೊಡ್ಡ ವಿಷಯ. ಅವರು ಎಲ್ಲ ದೊಡ್ಡವರ ಕೆಲಸದಲ್ಲಿ ಹೋಗಿ ಅವ್ರು ಕೂಡ ಅವ್ರು ನೋಡ್ಬೋದು. ಅದನ್ನು ಬಿಟ್ಟು ಅವರ ಮನೆಯಲ್ಲಿ ವಿದ್ಯಾರ್ಥಿ ಪ್ರಾರಂಭ ಮಾಡಿ ಇವತ್ತು ಅವರ ಕ್ಯಾಂಪಸ್ ನಲ್ಲಿ 11,000 ಕುಟುಂಬ ವಿದ್ಯಾರ್ಥಿ ಕೊಡುವಂತ ಶಿಕ್ಷಣ. ಇದೇ ರೀತಿ ರಾಜ್ಯದಲ್ಲಿ ಉದ್ದಗಲಕ್ಕೂ ಪ್ರೇರಣೆ ಕೊಟ್ಟು ಶೈಕ್ಷಣಿಕವಾದ ಆಸಕ್ತಿ ಕೊಟ್ಟು ಈ ರೀತಿ ಸ್ಥಾಪನೆ ಮಾಡಲಿಕ್ಕೆ ಬಹುಶಃ ಒಬ್ಬರಿಂದಾಗಿ ಒಬ್ಬರ ವ್ಯಕ್ತಿತ್ವ ಇವತ್ತು ಸಮಾಜ ಮತ್ತು ದೇಶಕ್ಕೆ ಎಷ್ಟು ದೊಡ್ಡ ಬದಲಾವಣೆ ತಂದಿದೆ ಅಂತ ಆಲೋಚನೆ ಮಾಡಿ ಅಂತ ದೊಡ್ಡ ಮಟ್ಟದ ವ್ಯಕ್ತಿತ್ವದ ಪ್ರತಿಯೊಬ್ಬರು ಕೂಡ ವ್ಯಕ್ತಿತ್ವ ಆಗ್ಬೇಕು. ನಾನು ಕಾಂಗ್ರೆಸ್ ಸಾಹೇಬ್ ಮಾತಾಡೋ ಸಂದರ್ಭದಲ್ಲಿ ಹೇಳಿದ್ರು, ಮದುವೆ ಆದ ಅವರ ಇಂಜಿನಿಯರ್ ಮದುವೆ ಆದ ತಕ್ಷಣ ಅವರ ಮನೆಯಲ್ಲಿ ಇಂಜಿನಿಯರಿಂಗ್ ಕೆಲಸ ಬಿಟ್ಟು ಮನೆಯಲ್ಲಿ ಒಂದು ಹಾಲ್ನಲ್ಲಿ 13 ವಿದ್ಯಾರ್ಥಿ ಕೂತ್ಕೊಂಡು ಶಾಲೆಯನ್ನು ಪ್ರಾರಂಭ ಮಾಡಿದಂತೆ 13 ಮೆಂಬರ್ಸ್.
ಆಗ ಮನೆಯಲ್ಲಿ ಹೆಂಡತಿ ತಂದೆ ತಾಯಿಗೆ ಎಂತ ಅವಸ್ಥೆ ಮಾಡಿದೆ. ನಾನು ನನ್ನ ಮಗಳ ಇಂಜಿನಿಯರ್ ಅಂತೇಳಿ ಮದುವೆ ಮಾಡಿದ್ರೆ ಇವಾಗ ಮನೆಯಲ್ಲಿ ಕೂತು ಮಕ್ಕಳಿಗೆ ಪಾಠ ಮಾಡ್ತಾರೆ ಮಾತಾಡೋದು ಹೇಳ್ತಾ ಇದ್ರು. ಇವತ್ತು ವರ್ಷ ಅದೇ ಇವತ್ತು 11,000 ಆಗಿ 13ರಿಂದ ಪ್ರಾರಂಭ ಆದದ್ದು ಮುಂದಿನ ವರ್ಷ ಆದಾಗ 13,000 ಮುಟ್ಟುವಂತ ದೊಡ್ಡ ಮಟ್ಟದ ಆ ಒಂದು ಕ್ರಾಂತಿ ಇರ್ತದೆ. ಅದರ ಕಮಿಟ್ಮೆಂಟ್, ಬದ್ಧತೆ, ಸೋದರತೆ, ಪ್ರೀತಿ, ವಿಶ್ವಾಸ, ಜನರಿಗೆ ಪ್ರೇಚನ ಆಗುವಂತಹ ಮತ್ತು ಮಕ್ಕಳು ಕಲಿಬೇಕೆಂಬ ಒಂದು ಇಚ್ಛೆಯದ ಕಲಿತಕ್ಕಂಥದ್ದು ನಿಂತಿದೆ. ಈ ಸಂಸ್ಥೆ ಕೂಡ ಬಹುಶಃ ಕೇಳಿದೆ, ಜನಸಾಮಾನ್ಯರಿಗೆ ಯಾವುದೇ ಒಂದು ಅಪೇಕ್ಷೆ ಇಲ್ಲ, ಅದಕ್ಕೆ ಅನುಗುಣವಾಗಿರುಕೊಂಡು ವಿದ್ಯಾರ್ಥಿ ಪ್ರತಿಭಾವಂತವಾಗಿದ್ದರೆ ಕಡಿಮೆ ಫೀಸಿನಲ್ಲಿ ಕೂಡ ಅಥವಾ ಸಂದರ್ಭದಲ್ಲಿ ಫ್ಯಾಮಿಲಿ ಮತ್ತು ಕೂಡ ಕಷ್ಟದಿದ್ದರೆ ಹಲವಾರು ಕೆಲವೊಂದು ಎಲ್ಲ ಕೂಡ ಉಚಿತ ಕೊಡ್ಲಿಕ್ಕೆ ಸಂಸ್ಥೆ ನಡೀಬೇಕಾಗುತ್ತೆ. ಎಷ್ಟು ಸಾಧ್ಯವಿದೆ ಅಷ್ಟು ಬಹುಶಃ ಇವತ್ತು ಎಲ್ಲರಿಗೂ ಕೂಡ ಪ್ರಯೋಜನ ಆಗುವಂತಹ ಕೆಲಸ. ಯಾಕೆಂದ್ರೆ ಶೈಕ್ಷಣಿಕದಲ್ಲಿ ತಾವೆಲ್ಲ ಧಾರ್ಮಿಕ ಮತ್ತು ಲೌಕಿಕ ಶಿಕ್ಷಣವೇ ನಮ್ಮ ಸಮಾಜ ಮತ್ತು ದೇಶವನ್ನು ಬಲಿಷ್ಠವಾಗಲಿಕ್ಕೆ ಸಾಧ್ಯವಾಗ್ತದೆ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸುವಂತ ಕೆಲಸ ಇವತ್ತು ಮಾಡುವುದು. ಅದಕ್ಕಾಗಿ ನಿಮಗೆಲ್ಲ ನನ್ನ ಅಭಿನಂದನೆ ಶುಭಾಶಯ ಮತ್ತೊಮ್ಮೆ ಸಲ್ಲಿಸಿಕೊಂಡು ತಾವೆಲ್ಲರೂ ಕೂಡ ಅತ್ಯಂತ ಯಶಸ್ವಿಯಾಗಿ ದೊಡ್ಡ ಸ್ಥಾನಕ್ಕೆ ಹೋಗಿ ಹೋದಂತ ಸಂದರ್ಭದಲ್ಲಿ ಯಾವೊಂದು ಸೇವೆ ಮನೋಭಾವದಿಂದ ಈ ಶೈಕ್ಷಣಿಕ ಸಂಸ್ಥೆ ಪ್ರಾರಂಭ ಮಾಡಿದ್ರ ನಿಮ್ಮ ಕೆಲಸ ಕೂಡ ನಿಮ್ಮ ಕೆಲಸ ಇದ್ದೀರಿ ಅಷ್ಟೇ ಸೇವಾ ಮನೋಭಾವ ಮತ್ತು ಪ್ರೀತಿ ವಿಶ್ವಾಸದಿಂದ ಸಮಾಜಕ್ಕೆ ತಮ್ಮ ಶಕ್ತಿ ಮತ್ತು ತಮ್ಮ ಪೊಟೆನ್ಷಿಯಲ್ ಇರುತ್ತಾ ಮುಟ್ಟಿಸ್ಬೇಕಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದೇ ರೀತಿ ಈ ಒಂದು ಸಂಸ್ಥೆಯಲ್ಲಿ ಇಂಥ ಶೈಕ್ಷಣಿಕ ಸಂಸ್ಥೆಯಲ್ಲಿ ಏನಾದರೂ ಸಹಕಾರ ಏನಾದ್ರು ಬೇಕಾದಲ್ಲಿ ಸರ್ಕಾರ ಮುಖಾಂತರ ಆಗಬೇಕಾದಲ್ಲಿ ನನ್ನೊಬ್ಬ ಸೋದರನಾಗಿ ಇದ್ದುಕೊಂಡು ನಿಮಗೆ ಎಲ್ಲ ರೀತಿಯ ಸಹಕಾರವನ್ನು ಖಂಡಿತವಾಗಿ ನಾನು ಕೊಡ್ತಂತ ಕೂಡ ನಾನು ಹೇಳಿಕೆ ನಾನು ಬಹುಶಃ ನೀವೆಲ್ಲರೂ ಕೂಡ ಮುಂದಿನ ಅಧಿವೇಶನ ಸಂದರ್ಭದಲ್ಲಿ ಒಂದು ಎವ್ರಿ ಇಯರ್ ಒಂದು ಬ್ಯಾಚ್ ಅನ್ನು ಒಂದು ಸೆಷನ್ ಕೂಡ ತಾವೆಲ್ಲ ಕರ್ಕೊಂಡು ಬರ್ಬೇಕಂತ ಕೂಡ ನಾನು ಹೇಳಿಕೆ ನಾನು ಇವತ್ತು ಬಯಸ್ತೇನೆ. ಅಲ್ಲಿ ಏನಾದ್ರು ಅವರಿಗೆ ಅವಕಾಶ ಪಾಸ್ ಎಲ್ಲ ಕೂಡ ಮಾಡಬೇಕು. ಇನ್ ದ ಬ್ಯೂಟಿ ಆಫ್ ಇಂಡಿಯನ್ ಡೆಮೋಕ್ರಸಿ ಶಿಕ್ಷಕರೆಲ್ಲ ಕೂಡ ಕರ್ಕೊಂಡು ಹೋಗಿ ನೋಡಿಕೊಂಡು ಹತ್ತಿರ ಮಾಡುವಂತ ಅವಕಾಶ ಕೊಡುವಂತಹ ಜವಾಬ್ದಾರಿ ನಮ್ಮ ನಿಮ್ಮೆಲ್ಲ ಜವಾಬ್ದಾರಿ ಅಂತ ಹೇಳಿಕೊಳ್ತಾ ನಿಮ್ಗೆಲ್ಲರಿಗೂ ನನ್ನ ವಿಶೇಷವಾದ ಅಭಿನಂದನೆ ಶುಭಾಶಯ ಸಲ್ಲಿಸಿಕೊಂಡು ಬಹುಶಃ ಇವತ್ತು ನಾನು ಎಲ್ಲರಿಗೂ ಕೂಡ ಈ ಸಮಾಜ ದೇಶದಲ್ಲಿ ಅವಕಾಶ ಇದೆ ಅಂತ ನಾನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕೆ ನಾನು ಕೂಡ ಒಂದು ಉದಾಹರಣೆ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ನಾನು ಸಮಾನ ವಿಧಾನಸಭಾ ಅಧ್ಯಕ್ಷನಾಗಿ ಆಯ್ಕೆ ಸಂದರ್ಭದಲ್ಲಿ ಬಹಳಷ್ಟು ಚರ್ಚೆ ಕರಾವಳಿಯ ಯುವಕರಿಗೆ ನಡೆಸಲಿಕ್ಕೆ ಸಾಧ್ಯ ಉಂಟ, ಮೈನಾರಿಟಿ ಫಸ್ಟ್ ಟೈಮ್ ಆಗ್ತಾರೆ ಅವರಿಗೆ ಸರಿಯಾಗಿ ನಡೆಸಲಿಕ್ಕೆ ಆಗ್ತದ, ಕನ್ನಡ ಸ್ಪಷ್ಟವಾದ ಇಲ್ಲದಂತ ವಿಚಾರ ಇದೆ. ಇವರೆಲ್ಲ ಮತ್ತೆ ವಯಸ್ಸಿನಲ್ಲಿ ಕೂಡ ಸಣ್ಣವರಾಗಿದ್ದಾರೆ, ದೊಡ್ಡ ದೊಡ್ಡ ನಾಯಕರನ್ನು ನಿಭಾಯಿಸಲಿಕ್ಕೆ ಸಾಧ್ಯ ಉಂಟಂತ ಹೇಳಿ ಬಹಳಷ್ಟು ಚರ್ಚೆ ಆಗಿದೆ. ಯಾರು ಇವತ್ತು ಸಾಧ್ಯವಿಲ್ಲ ಅಂತ ಎನಿಸಿಕೊಂಡಿದ್ದಾರ ಅದೆಲ್ಲ ಸಾಧ್ಯವಿದೆ ಅಂತೇಳಿ 1 ವರ್ಷ ತೋರಿಸಿಕೊಡುವ ಅವಕಾಶ ಇದ್ರೆ ಅದು ನಮ್ಮ ಪ್ರಜಾಪ್ರಭುತ್ವದ ಆತ್ಮವಿಶ್ವಾಸದಿಂದ ಹೇಳಿಕೊಂಡು ನಿಮ್ಮೆಲ್ಲರ ಪ್ರೋತ್ಸಾಹವನ್ನು ತಿಳಿಕೊಳ್ತಾ ನಾನು ಸಂಸ್ಥೆ ಅಫ್ಸರ್ ಶರೀಫ್ ಮತ್ತು ಇಡೀ ನಮ್ಮ ಕಮಿಟಿ ಶಿಕ್ಷಕ ವರ್ಗದವರು ಮತ್ತು ಇದಕ್ಕೆ ದೊಡ್ಡ ಪ್ರಯಾಣ ಅಬ್ದುಲ್ ಖದೀರ್ ಅವರು ಎಲ್ಲರ ಪರವಾಗಿ ಅಭಿನಂದನೆ ಶುಭಾಶಯ ಸಲ್ಲಿಸಿ ಇಲ್ಲಿ ನಮ್ಮ DDP ಅವರು ಕೂಡ ಬಂದಿದ್ದಾರೆ, ಅತ್ಯುತ್ತಮವಾದ ಜನರು ಮುಂದೆ ಇದ್ದಾರೆ. ಕೂಡ ಸ್ಟೂಡೆಂಟ್ಸ್ ಕೂಡ ಹೋಗ್ತಿದೆ. ಇವೆಲ್ಲ ಸಲಹೆ ಸೂಚನೆ ಪಡೆದುಕೊಂಡು ಗವರ್ಮೆಂಟ್ ಅಲ್ಲಿ ಇನ್ನೂ ಉತ್ತಮವಾಗಿ ಶಿಕ್ಷಣ ಕೊಡಬಹುದು ಆಗುವುದೆಂಬ ಆ ಮಟ್ಟದ ಒಂದು ರೋಡ್ ಮ್ಯಾಪ್ ಮಾಡೋದು ನಮ್ಮೆಲ್ಲರೂ ಕೂಡ ಅತ್ಯಗತ್ಯ ಎಲ್ಲ ಸಹಕಾರ ಪಡೆದುಕೊಂಡು ನಿಮ್ಮ ಜಿಲ್ಲೆ ಮುಂದೆ ಅವಕಾಶ ನಾವೆಲ್ಲ ಮಾಡಿ ಅಂತ ನಾನು ಕೇಳಿಕೊಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರ ಅಭಿನಂದನೆ ಶುಭಾಶಯ ಸಲ್ಲಿಸಿಕೊಂಡು ನನ್ನ ಮಾತು ಮುಗಿಸ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಸೋದರಿಗೆ ನಮಸ್ಕಾರಗಳು. ಕನ್ನಡ ಅರ್ಥ ಅರ್ಥ ಆಗುದಿಲ್ಲ ಅದಕ್ಕೆ